ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 30-40ರಲ್ಲಿ ಬಿಲ್ಡ್ ಆಗಿರುವಂತಹ ರೆಂಟಲ್ ವಿತ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಬಿಡಿಎ ಪ್ರಾಪರ್ಟಿ ಆಗಿದೆ. ರೋಡ್ ವಿಡ್ತ್ ಬಂದ್ಬಿಟ್ಟು ನಮಗೆ 30 ಅಡಿಗಳ ಟಾರ್ ರೋಡ್. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವಾಟರ್ ಮತ್ತೆ ಕಾವೇರಿಗೆ ವರ್ಕ್ ಕೂಡ ನಮಗೆ ಕನ್ಸ್ಟ್ರಕ್ಷನ್ ರೆಡಿ ಆಗಿದೆ. ಬಟ್ ಏನಂದ್ರೆ ಕಾವೇರಿನ ನಮಗೆ ರನ್ನಿಂಗ್ ಇಲ್ಲ, ಡ್ರೈನೇಜ್ ಪ್ರೆಸೆಂಟ್ ರನ್ನಿಂಗ್ ಇದೆ. ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಕೂಡ ಇದೆ. ಈ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ಗೆ ನೋಡಿದ್ರೆ ಈ ಪೋರ್ಷನ್ ಫುಲ್ ಬಂದ್ಬಿಟ್ಟು ನಮಗೆ MS ಗೇಟ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟು. ಅದು ಬಂದ್ಬಿಟ್ಟು ನಮಗೆ ರೈಲಿಂಗ್ ಶೇಪ್ ಅಲ್ಲಿ ಇರುವಂತಹ ಗೇಟು. ಈ ಪೋರ್ಷನ್ ನಮಗೆ ಸ್ಟ್ರಕ್ಚರ್ ಒಂದು ಕೊಟ್ಟಿದ್ದಾರೆ, ಟಫನ್ ಗ್ಲಾಸ್ ವಿತ್ SS ವರ್ಕ್. ಈ ಪೋರ್ಷನ್ ನಮಗೆ WPC POP ವರ್ಕ್ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನ್ಯಾಚುರಲ್ ಸ್ಟೋನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಬ್ಯೂಟಿಫುಲ್ ಆಗಿದೆ. ಮೇಲ್ಗಡೆ ಅಂಚು ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಈ ಪ್ರಾಪರ್ಟಿ ಒಳಗಡೆ ಈಗ ನಾವು ಎಂಟ್ರಿ ಕೊಟ್ಟರೆ ನೋಡಬಹುದು, ಈ ಗೇಟ್ ಇರೋದು ನಮಗೆ ಆಕ್ಚುಲಿ ರೈಲಿಂಗ್ಸ್ ಇರೋದ್ರಿಂದ ನಾವೇನಾದ್ರೂ ನಾವು ಮೋಟರ್ ಕೂಡ ನಾವು ಫಿಟ್ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಮನೆ ಆಚ ಕಡೆಯಿಂದಾನೆ ನಾವು ಗೇಟ್ ನ ಕಂಟ್ರೋಲ್ ಮಾಡಬಹುದು. ಆ ಫೆಸಿಲಿಟಿ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗಿರೋದ್ರಿಂದ ಬೋರ್ವೆಲ್ ಮತ್ತೆ ಸಂಪ್ಗೆ ನಾರ್ತ್ ಈಸ್ಟ್ ಅಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ರೈನ್ ಹೋಸ್ಟಿಂಗ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 20,000 ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಇನೋವಾ ಜೊತೆಗೆ 5ರಿಂದ 6 ಟೂ ವೀಲರ್ ಗಳು ನಿಂತ್ಕೊಳ್ಳೋಷ್ಟು ಕೆಪಾಸಿಟಿ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಈ ಪಾರ್ಕಿಂಗ್ ಅಲ್ಲಿ ಕೂಡ ನೋಡಬಹುದು ಡಿಸೈನ್ ಆಗಿರುವಂತಹ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಯಾಸ್ ಪ್ರಾವಿಷನ್, ಎಲೆಕ್ಟ್ರಿಕ್ ವರ್ಕ್ ಮತ್ತೆ EV ಚಾರ್ಜರ್ ಪಾಯಿಂಟ್ ಗಳ ವ್ಯವಸ್ಥೆ ಎಲ್ಲ ನಮಗೆ ಈ ಕಾರ್ ಪಾರ್ಕಿಂಗ್ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಬಹುದು 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತೆ. ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ ಮುಂದೆಗಡೆ ನಮಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಟೇಕ್ ಡೋರ್ ಬರುತ್ತೆ. ಈ ಪೋರ್ಷನ್ ಕೂಡ ನಮಗೆ ಈಸ್ಟ್ ಫೇಸಿಂಗ್, ಇದು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ನಮಗೆ ಮನೆ ಒಳಗಡೆ ಎಂಟರ್ ಕೊಟ್ಟರೆ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ನಮಗೆ TV ಕ್ಯಾಬಿನೆಟ್ ಪ್ರಾವಿಷನ್, ಅದ್ರ ಜೊತೆಗೆ ಚಿಕ್ಕದಾಗಿರುವಂತಹ ಒಂದು ಪೂಜಾ ಮನೆ ವ್ಯವಸ್ಥೆ ಆಗಿದೆ. ಇದ್ರ ಪಕ್ಕದಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ನಲ್ಲಿ ಇರುವಂತಹ ಕಿಚನ್. ಈ ಮನೆಗೆ ಸೆಕೆಂಡ್ ಆಪ್ಷನ್ ಅಲ್ಲಿ ಇರುವಂತಹ ಅಡಿಗೆ ಮನೆಯನ್ನ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಮಾಡ್ಯುಲರ್ ಕಿಚನ್ ಆಗಿದೆ. ಇದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ಸ್ಲಾಬ್ ಇನ್ಕ್ಲೂಡ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. 2 ವಿಂಡೋ ಪ್ರಾವಿಷನ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಯಾಕಂದ್ರೆ 3 ಕಡೆಗೂ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ರೂಮ್ ಅಲ್ಲಿ ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಇಲ್ಲಿನ POP ವರ್ಕ್ ಏನೂ ಆಗಿಲ್ಲ, ಸೆಮ್ಮಿಯಾಗಿ ಬಿಟ್ಟಿದ್ದಾರೆ ರೆಂಟಲ್ ಇನ್ಕಮ್ ಆಗಿರೋದ್ರಿಂದ. ಇದು ನೋಡಬಹುದು, ಇದು ಒಂದು ಮಾಸ್ಟರ್ ಬೆಡ್ರೂಮ್ ಎಕ್ಸಾಕ್ಟ್ ಕೊಬ್ಬೆ ರೂಮ್ ಮೇಲೆ. ಈ ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಜೊತೆ ಕಾಟ್ ಹಾಕೊಂಡು ಒಂದು ಸೋಫಾ ಕೂಡ ಹಾಕಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಇಲ್ಲೂ ಕೂಡ ನೋಡಬಹುದು 2 ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವಿತ್ ಸಜ್ಜಾ ಆಪ್ಷನ್ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಈ ರೂಮ್ ಪಕ್ಕದಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಕಾಮನ್ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. 1/2 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈ ವೆಟ್ರೋಫಿಟರ್ಸ್ ನ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿರುವಂತಹ ಪೈಂಟ್ ಡಬ್ಬಗಳನ್ನ ಕೂಡ ಇಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ಕೂಡ ನಮಗೆ ಕಂಪ್ನಿ ಮೆಟೀರಿಯಲ್ ನ ಯೂಸ್ ಮಾಡಿರೋದು. ಇಲ್ಲೇ ಸ್ಟೋರೇಜ್ ಆಗಿ ಕೂಡ ಯೂಸ್ ಮಾಡಿದ್ದಾರೆ. ಬಟ್ ಹಾಲಂತ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಈ ಫ್ಲೋರಿಂಗ್ ಅಲ್ಲಿ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಪಾರ್ಕಿಂಗ್ ಅಂತೂ ತುಂಬಾ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ 2 ಕಾರ್ದಿಂದ 4-5 ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಸ್ಟೇರ್ ಕೇಸ್ ನಮಗೆ 4 ಅಡಿ ಫೀಟ್ ಇನ್ನ ಜಾಸ್ತಿನೇ ಬರುತ್ತೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಸ್ಟೇರ್ ಕೇಸ್ ಪಕ್ಕದಲ್ಲಿ ಕೂಡ ನಮಗೆ ಗ್ಯಾಪ್ ಇದೆ, ಅಷ್ಟು ಜಾಗ ಇದೆ. ಇಲ್ಲೆಲ್ಲ ನಮಗೆ ಕಾವೇರಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ಕೂಡ ಆಗಿದೆ. ವಿತ್ ಸೇಫ್ಟಿ ಆಗಿ ಕವರ್ ನ ಕ್ಲೋಸ್ ಮಾಡಿದ್ದಾರೆ. ಮೆಟ್ರೋ ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ರೈಲಿಂಗ್ಸ್ ಗೇಟ್ ಬರುತ್ತೆ. ಇನ್ ಕೇಸ್ ಏನಾದ್ರು ಮೋಟರ್ ಆದ್ರೆ ನಾವು ಇಲ್ಲಿ ಫಿಟ್ ಮಾಡ್ಕೊಬಹುದು. ಕಾರಿಡಾರ್ ನೋಡ್ಬೋದು, ತುಂಬಾ ವಿಶಾಲವಾಗಿದೆ. ಆರಾಮಾಗಿ ಗಾರ್ಡನ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು, ಅಷ್ಟು ಜಾಗ ಮನೆ ಮುಂದೆಗಡೆ ಇದೆ. ಎಲಿವೇಶನ್ಗೋಸ್ಕರ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಫುಲ್ಲು ನಾವು ಗಾರ್ಡನ್ ಏರಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ WPC ವರ್ಕ್ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫಿಟರ್ಸ್, ಈಸಿ ಮೈಂಟೆನೆನ್ಸ್ ಅಂಡ್ ಎಲಿವೇಶನ್ಗೋಸ್ಕರ ವರ್ಕ್ ಆಗಿರುವಂತದ್ದು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. 4x9 ವಾಸ್ಗಳನ್ನ ಯೂಸ್ ಮಾಡಿರುವಂತದ್ದು. ಟೀಕುಡ್ ಡೋರು, ಲಕ್ಸುರಿ ಆಗಿ ಕಂಪ್ಲೀಟ್ ಆಗಿರುವಂತಹ ಡೂಪ್ಲೆಕ್ಸ್ ಹೌಸ್, ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ POP ವರ್ಕ್ ಏನಾಗಿದೆ ನಮಗೆ ಸೀಲಿಂಗ್ ಅಲ್ಲಿ, ಇದೆಲ್ಲ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. POP ಪ್ಲಸ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ಅಲ್ಲಿ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಹಾಲು ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ.
ಒಳ್ಳೆ ಶೈನಿ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ, ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು ಸ್ಪೇಷಿಯಸ್ ಆಗಿದೆ. ಇದು ಪಕ್ಕದಲ್ಲಿ ನೋಡಿ ಒಂದು ಬಾಕ್ಸ್ ಟೈಪ್ ಅಲ್ಲಿ ಮಾಡಿದಾರ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಪ್ರತಿ ಒಂದಕ್ಕೂ ನಮಗೆ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಏನ್ ನೋಡಿ, ಇಲ್ಲೂ ಕೂಡ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಎಕ್ಸಾಕ್ಟ್ ಸನ್ಲೈಟ್ ನಮಗೆ ಹಾಲಿಗೆ ಎಂಟ್ರಿ ಆಗುತ್ತೆ. ಮೇಲ್ಗಡೆಯಿಂದ ಬರೋ ಸ್ಕೈಲೈಟ್ ಇಂದ ಸನ್ಲೈಟ್ ಡೈರೆಕ್ಟ್ ನಮ್ಗೆ ಹಾಲಿಗೆ ಬರುತ್ತೆ. ಒಳ್ಳೆ ಪ್ರಾವಿಷನ್ ಅಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು, ತುಂಬಾನೇ ಚೆನ್ನಾಗಿದೆ. ಇದು ನೋಡ್ಬೋದು, ಫ್ರೇಮ್ ಕಟ್ಟಿಂಗ್ ವರ್ಕ್ ಕೂಡ ನಂಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಹಾಲು ವಿಶಾಲವಾಗಿ ಬಂದಿದೆ. ಹಾಲ್ ಪಕ್ಕದಲ್ಲಿ ನಮಗೆ ಮಾಡ್ಯುಲರ್ ಕಿಚನ್ ಕೂಡ ವ್ಯವಸ್ಥೆ ಆಗಿದೆ. ಇದು ಬಂದ್ಬಿಟ್ಟು ಕಿಚನ್, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಗಳನ್ನ ಯೂಸ್ ಮಾಡಿರುವಂತಹ ಕಿಚನ್. ಎಲ್ಲ ಪ್ರತಿಯೊಂದು ನಮಗೆ ಕಟ್ಲ ಯೂಸ್ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸಿಂಗು. 40 mm ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರಿಫಿಟರ್ಸ್ ನ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಕೂಡ ಅಷ್ಟೇ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಬ್ರಾಂಡೆಡ್ ಸ್ಟಿಕ್ಕರಿಂಗ್ ಕೂಡ ಇನ್ನೂ ತೆಗ್ದಿಲ್ಲ ನೋಡಿ, ದಿನ ಕ್ಲೀನಿಂಗ್ ಇದೆ. ಯಾವ ಬ್ರಾಂಡ್ ನ ಯೂಸ್ ಮಾಡಿರೋಂತಾನು ನಾವು ನೋಡ್ಕೊಬಹುದು, ಅಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡ್ಬೋದು, ಯುಟಿಲಿಟಿಗೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಕಿಚನ್ ಇಂದಾನೆ ಹಿಂಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ಬೋದು ಯುಟಿಲಿಟಿಗೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನಮ್ಗೊಂದು ಸಿಗೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಮ್ಗೆ. ನೋಡ್ಬೋದು, ವಾಲ್ಗಳಿಗೆ ವಿಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಗೋಡೆಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಐಟಮ್ಸ್ ಗಳು ಏನಾದ್ರು ಬೇಕು ಅಂದ್ರೆ ಇಲ್ಲಿ ನಾವು ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೋಬಹುದು. ಇದು ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಅಪೋಸಿಟ್ ಅಲ್ಲಿ ಈ ಪೋರ್ಷನ್ ಬಂದ್ಬಿಟ್ಟು ನಾವು ಡೈನಿಂಗ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆರಾಮಾಗಿ ಒಂದು 5 ಜನ ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಮತ್ತೆ ಹ್ಯಾಂಡ್ ವಾಶ್ಗೂ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಈ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ವಯಸ್ಸಾಗಿರೋರು ಮೇಲೆ ಹತ್ತಕ್ಕಾಗಲ್ಲ ಅನ್ನೋರು ಈ ರೂಮ್ ನ ಯೂಸ್ ಮಾಡ್ಕೋಬಹುದು, ಅಂತವ್ರಿಗೋಸ್ಕರ ಮಾಡ್ಕೊಟ್ಟಿರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಈ ರೂಮ್ ತಕ್ಕನಂಗೆ ನಮಗೆ POP ವರ್ಕ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ಜೊತೆಗೆ. ವಿತ್ ವಾರ್ಡ್ರೋಬ್ ನಮಗೆ 2 ಸ್ಲೈಡಿಂಗ್ ಡೋರು ವಿತ್ ನಮ್ಗೊಂದು ಸಿಸ್ಟಮ್ ಇಟ್ಕೊಳ್ಳೋದು ಟೇಬಲ್ ಮತ್ತೆ ಮೇಲ್ಗಡೆ ಫುಲ್ ಬಾಕ್ಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬೆಳಕು ನೋಡಿ, ಸನ್ಲೈಟ್ ಕೂಡ ನಮಗೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ, ಅಷ್ಟು ಕ್ಲೀನ್ ವೆಂಟಿಲೇಷನ್ ಆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಡ್ರೆಸ್ಸಿಂಗು ಮಿರರ್ ಇನ್ನ ಪೆಂಡಿಂಗ್ ಇದೆ, ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಪಕ್ಕದಲ್ಲೆಲ್ಲ ವೈರಿಂಗ್ ಬಿಟ್ಟಿದ್ದಾರೆ, ಲೈಟ್ ಕೂಡ ನಮಗೆ ಇನ್ಕ್ಲೂಡ್ ಆಗುತ್ತೆ, ಚೆನ್ನಾಗಿದೆ. ಇದು ಡ್ರೆಸ್ಸಿಂಗ್ ಏರಿಯಾ, ಮೇಲ್ಗಡೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇದು ಬಂದ್ಬಿಟ್ಟು ನಮಗೆ ಈ ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ವಿಶಾಲವಾಗಿದೆ ನೋಡಿ, ಕಾಮನ್ ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಹಾಲಂತೂ ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಪೂಜಾ ಮನೆ, ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೇಲಿದೆ. ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ವಿತ್ ನಮಗೆ ಗೋಲ್ಡನ್ ಮೆಟಲ್ ಕೂಡ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್, ಮೇಲ್ಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಯೂಸ್ ಆಗಿದೆ. ವಿತ್ ನಮಗೆ ಟಿಕ್ ಡೋರ್ ಅಲ್ಲಿ ಫಿನಿಶ್ ಆಗಿರೋದು ಫ್ರಂಟ್ ಎಲಿವೇಶನ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಒಬ್ರು ಕುತ್ಕೊಬಹುದು, ಅಷ್ಟು ಜಾಗ ಈ ಪೂಜಾ ಮನೇಲಿದೆ. ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್, ಹಾಲು, ಡೈನಿಂಗು, ಕಿಚನ್ ಪ್ಲಸ್ ಯುಟಿಲಿಟಿ, ಒಂದು ಮಾಸ್ಟರ್ ಬೆಡ್ರೂಮ್. ಇಷ್ಟು ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಹಾಲ್ಗಂತೂ ಗ್ರ್ಯಾಂಡ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೀಲಿಂಗ್ ಅಲ್ಲಿ ವರ್ಕು ಗ್ಲಾಸ್ ಯೂಸ್ ಮಾಡಿದ್ದಾರೆ ನೋಡಿ, ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ. ಗ್ಲಾಸ್ ಯೂಸ್ ಮಾಡಿದ್ದಾರೆ, ವಿತ್ ಟಚಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗ್ಲಾಸ್ ಕೂಡ ಯೂಸ್ ಮಾಡಿರುವಂತದ್ದು, ಬ್ಯೂಟಿಫುಲ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಸ್ಟೇರ್ ಕೇಸ್ಗೆ ನಮಗೆ ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ಇಲ್ಲೆಲ್ಲ ನಮಗೆ ಟಾರ್ಪಲ್ ಶೀಟ್ ಗಳನ್ನ ಯೂಸ್ ಮಾಡಿದ್ದಾರೆ ಬಾರ್ಡರ್ಗಳಲ್ಲಿ. ಪ್ರತಿ ಒಂದಕ್ಕೂ ವಿಂಡೋ ಪ್ರಾವಿಷನ್ ಕೊಟ್ಟಿದ್ದಾರೆ. ಒಳ್ಳೆ ನ್ಯಾಚುರಲ್ ಲೈಟ್ ಅಂತಾನೆ ಹೇಳ್ಬೋದು. ಮನೆಗೆ ಬರೋರು ಎಕ್ಸ್ಟ್ರಾ ಲೈಟ್ ಗಳನ್ನ ಹಾಕೊಳ್ಳೋ ವ್ಯವಸ್ಥೆನೇ ಇರೋದಿಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಸೆಕೆಂಡ್ ಫ್ಲೋರ್ ಬಂದ್ರೆ ನೋಡಬಹುದು ವೀಕ್ಷಕರೇ, ವೆಲ್ಕಮ್ ಮಾಡ್ಕೊಳ್ಳಿದ್ರೆ ನಮಗೆ ಎಕ್ಸಾಕ್ಟ್ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಸಿಟ್ಟಿಂಗ್ ಏರಿಯಾ ಎಂಟ್ರಿಲೇ ನಮಗೆ ಬಾಲ್ಕನಿ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ ನೋಡಿ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ,
ಫ್ಲೋರಿಂಗು ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್, ಎಲಿವೇಶನ್ಗೋಸ್ಕರ ಮತ್ತೆ ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ವಿತ್ SS ವರ್ಕು ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ WPC ಕೂಡ ವರ್ಕ್ ಆಗಿದೆ. ಬಟ್ ಏನು ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿದೆ, ಚೆನ್ನಾಗಿದೆ. ಒಳ್ಳೆ ಸಿಟ್ಟಿಂಗ್ ಏರಿಯಾ, ಆರಾಮಾಗಿ ಈ ಪೋರ್ಷನ್ ಫುಲ್ಲು ಸ್ಕ್ವೇರ್ ಆಗಿ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇಲ್ಲಿ ನಮ್ಗೆ 2 ಮಾಸ್ಟರ್ ಬೆಡ್ರೂಮ್ಗಳು ಬರುತ್ತೆ. ಇದು ಎಕ್ಸಾಕ್ಟ್ ಕೊಬೇರನ್ ಮೂಲೆಯಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್ ವಿತ್ ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ರೆಡಿ ಇದೆ, ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. POP ವರ್ಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಈ ಪೋರ್ಷನ್ ಫುಲ್ ನಮ್ಗೆ ಹಂಗೆ ರೈಸ್ ಆಗಿದೆ ನೋಡಿ, ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಈಗ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಿದ್ದಾರೆ. ಈ ಪೋರ್ಷನ್ ಫುಲ್ಲು ಓಡಾಡಕ್ ಜಾಗ ಇದೆ. ಇನ್ ಕೇಸ್ ಬೇಕು ಅಂದ್ರೆ ಇಲ್ಲೂ ಕೂಡ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಇದಕ್ಕೆ ತಕ್ಕಂಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ LED ಲೈಟ್ ಜೊತೆಗೆ, ಮತ್ತೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಫುಲ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ 2 ಸ್ಲೈಡಿಂಗ್ ಡೋರ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಮಗೆ ವಿತ್ 2 amp LED ಲೈಟ್ ಕೂಡ ನಮಗೆ ಪ್ರಾವಿಷನ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಮಾಡಿರುವಂತದ್ದು ವಿಂಡೋ ಪಕ್ಕದಲ್ಲೇ. ಇದು ಅಟ್ಯಾಚ್ ಬಾತ್ರೂಮ್, ತುಂಬಾ ವಿಶಾಲವಾಗಿ ಒಂದು ಮಿನಿ ರೂಮ್ ಇದೆ ಅಂತಾನೆ ಹೇಳ್ಬೋದು. ಅಟ್ಯಾಚ್ ಬಾತ್ರೂಮ್ ಅಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. 2x4 ವೆಟ್ರೋಫಿಟಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ ನಮಗೆ, ವಾಲ್ಗಳಿಗೆಲ್ಲ ವಾಲ್ ಮೌಂಟೆಡ್ ಕಮೋಡ್. ಮತ್ತೆ ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ತುಂಬಾ ಸ್ಪೇಷಿಯಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಬಾತ್ರೂಮ್ ವರ್ಕ್ಗಳು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ನಮ್ಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನೋಡಬಹುದು, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದರೆ ಓಡಾಡೋಕೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಜಾಗ ಕೂಡ ಇದೆ. ಈ ಕಾಟ್ ಪಕ್ಕದಲ್ಲಿ 2 ಬಾಕ್ಸ್ ಗಳ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. POP ವರ್ಕ್ ನಮಗೆ ಸೂಪರ್ ಆಗಿ ಬಿಲ್ಡ್ ಆಗಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ಕಾಮನ್ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ. ಇಲ್ಲೂ ಕೂಡ ಅಷ್ಟೇ, ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಕ್ಲೀನ್ ಆಗಿ ಇಂಟೀರಿಯರ್ ನ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ ಪ್ರೊಫೈಲ್ ಲೈಟ್ ಗಳೆಲ್ಲ ಹೋಗಿದೆ ಫುಲ್. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್, ಅದ್ರ ಜೊತೆಗೆ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಬಂದಿದೆ, ಚೆನ್ನಾಗಿದೆ. ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಇದೆಲ್ಲ ನಮಗೆ ಪೆಂಡಿಂಗ್ ಇದೆ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಓಕೆ, ಟೈಲ್ಸ್ಗೂ ಏನ್ ಗ್ಯಾಪ್ ಬರುತ್ತಲ್ಲ, ನಮಗೆ ಗೋಲ್ಡನ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಅದು ಎಕ್ಸ್ಟ್ರಾ ಕೆಲಸ. ವಿತ್ ವಿಂಡೋ ವಿತ್ ಎಕ್ಸಾಕ್ಟ್ ಫ್ಯಾನು. ಇಲ್ಲೂ ಕೂಡ ಅಷ್ಟೇ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದು ಅಷ್ಟೇ ವೀಕ್ಷಕರೇ, ತುಂಬಾ ವಿಶಾಲವಾಗಿದೆ ನೋಡಿ, ಸಖತ್ತಾಗಿದೆ ಬಾತ್ರೂಮ್ಗಳು. ಒಳ್ಳೆ ಬಿಗ್ ಸೈಜ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು, ತುಂಬಾನೇ ಚೆನ್ನಾಗಿದೆ. 2 ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸಿಟ್ಟಿಂಗ್ ಏರಿಯಾ ಅಂತೂ ಎಕ್ಸ್ಟ್ರಾರ್ಡನರಿ. ಆರಾಮಾಗಿ ಒಂದು ಸ್ಕ್ವೇರ್ ಆಗಿ ಸೋಫಾ ಹಾಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಫ್ಯಾಮಿಲಿ ಜೊತೆಗೆ ಏನಾದ್ರು ಕ್ರಿಕೆಟ್ ಮ್ಯಾಚ್ ಆಗಲಿ, ಏನಾದ್ರು ಒಂದು ಫಂಕ್ಷನ್ ಆಗಲಿ, ಈ ಪೋರ್ಷನ್ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇಲ್ಲಿದೆ. ಅದಕ್ಕೆ ತಕ್ಕನಂಗೆ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು, ಬ್ಯೂಟಿಫುಲ್ ಆಗಿದೆ. ಈಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೇಮ್ ಇಲ್ಲಿ ನಮಗೆ ಗ್ರಾನೈಟ್ ನಮಗೆ ಯೂಸ್ ಆಗಿದೆ. ವಿತ್ ವಿಂಡೋ ಪ್ರಾವಿಷನ್ ಅಲ್ಲಿ ಕೊಟ್ಟಿದ್ದಾರೆ, ವಿತ್ ನ್ಯಾಚುರಲ್ ಲೈಟ್. ಇಲ್ಲಿಂದ ನೋಡಿ ಡೈರೆಕ್ಟ್ ಸ್ಕೈಲೈಟು, ಡೈರೆಕ್ಟ್ ನಮಗೆ ಹಾಲ್ಗೆ ಎಂಟ್ರಿ ಆಗುತ್ತೆ. ಇದು ಸೂಪರ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಟೈಲಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂಥದ್ದು. ಈಗ ನಾವಿದ್ದೀವಿ ಒಂದು ಎಂಟಿ ರೂಮು. ಇದನ್ನ ಎಂಟಿ ರೂಮ್ ಏನಕ್ಕೆ ಬಿಟ್ಟಿದ್ದಾರೆ ಅಂದ್ರೆ, ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇದನ್ನ ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ರೂಮಲ್ಲಿ ಇದೆ. ಫುಲ್ ಹಾಗೆ ಎಂಟಿ ಬಿಟ್ಟಿದ್ದಾರೆ. ಯಾವ ಸೈಡ್ ಬೇಕಾದ್ರೂ ನಾವು ಪ್ರೊಜೆಕ್ಟ್ನ ಹಾಕೊಬಹುದು, ಪ್ರೊಜೆಕ್ಟ್ ಸ್ಕ್ರೀನ್ ಕೂಡ ನಾವು ಹಾಕೊಬಹುದು. ಸೂಪರ್ ಜಾಗ ಅಂತಾನೆ ಹೇಳ್ಬೋದು. ಈ ರೂಮ್ ತಕ್ಕನಾಗೇನೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿರುವಂಥದ್ದು. ಒಳ್ಳೆ ಡಿಸೈನ್ ವೆಟ್ರೋಫಿಟಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಒಂದೊಂದು ಬಾತ್ರೂಮ್ಗಿನ ಒಂದೊಂದು ಬಾತ್ರೂಮ್ ವೆಟ್ರೋಫಿಟಲ್ಸ್ಗಳು ಸೂಪರ್ ಆಗಿ ನಮಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಸಖತ್ತಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್, ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದಂತೂ ಹೋಮ್ ಥಿಯೇಟರ್ ರೂಮ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತಹ ಹೋಮ್ ಥಿಯೇಟ್ರು. ಇದ್ರ ಆಪೋಸಿಟ್ ಆಗಿ ನಮಗೆ ಮಂಗಳೂರು ಟೈಲ್ಸ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಳ್ಳೆ ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು.
ವೀಕ್ಷಕರೇ ಇಲ್ಲಿ ನೋಡಬಹುದು, ಈಗ ನಾನು ಓಪನ್ ಟೆರೆಸ್ ಅಲ್ಲಿ ಇದೀನಿ. ಇದು ಬಂದ್ಬಿಟ್ಟು ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೇಡ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಅಲ್ಲಿ ನೋಡಬಹುದು ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಒಳ್ಳೆ ಗಾರ್ಡನ್ ಏರಿಯಾಗಿ ನಾವು ಬಿಲ್ಡ್ ಮಾಡ್ಕೊಂಡ್ರೆ ಅದ್ಭುತ ಲೊಕೇಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಮುಂದಗಡೆ ಈಗ ಫುಲ್ ಡೆವಲಪ್ ಆಗಿರುವಂತಹ ಮನೆಗಳು ಎಲ್ಲ 30-40 ದೊಡ್ಡ ದೊಡ್ಡ ಮನೆಗಳಾಗಿರುವಂತದ್ದು, ಒಳ್ಳೆ ರೆಸಿಡೆನ್ಸಿ ನೋಡಿ. ಪೋರ್ಷನ್ ಫುಲ್ ನಮಗೆ ಇಂಡಿಪೆಂಡೆಂಟ್ ಹೌಸೇ ಬರುತ್ತೆ. ಸೂಪರ್ ಆಗಿ ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಅಕ್ಕಪಕ್ಕ ಎಲ್ಲ ಮುಂದೆ ಸ್ಕೂಲ್ಗಳಿದೆ. ಭಾರತ್ ಪೆಟ್ರೋಲ್ ಬ್ಯಾಂಕು ಮತ್ತೆ 80 ಫೀಟ್ ರೋಡ್ ಕೂಡ ನಮ್ಗೆ ಈ ಪೋರ್ಷನ್ ಅಲ್ಲೇ ಬರುತ್ತೆ ನೋಡಿ. ಈ ಮನೆಯಿಂದ ಎಕ್ಸಾಕ್ಟ್ 80 ಫೀಟ್ ರೋಡ್ ಕೂಡ ನಮ್ಗೆ ಕಾಣಿಸುತ್ತೆ. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಸಿಟ್ಟಿಂಗ್ ಏರಿಯಾ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ, ಈ ಸಿಟ್ಟಿಂಗ್ ಏರಿಯಾ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಈ ವಾಲ್ಗಳಿಗೂ ನೋಡ್ಬೋದು ವೀಕ್ಷಕರೇ, ಒಳ್ಳೆ ಸ್ಟ್ರಕ್ಚರ್ ಕೂಡ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ರೂಮ್ ವ್ಯವಸ್ಥೆ ಅಲ್ಲಿ ಕಾಣಿಸ್ತದೆ ನೋಡಿ. ಟ್ಯಾಂಕ್ ಮತ್ತೆ ಟ್ಯಾಂಕ್ ರೂಮ್ ವ್ಯವಸ್ಥೆ ಎಲ್ಲ ನಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಪ್ರೆಸಿಡೆನ್ಸಿ ಸ್ಕೂಲ್ ಕೂಡ ನಮ್ಗೆ ಇಲ್ಲಿ ಕಾಣಿಸ್ತದೆ ನೋಡಿ. ಇದು ಪ್ರೆಸಿಡೆನ್ಸಿ ಸ್ಕೂಲ್. ಇನ್ ಕೇಸ್ ಏನಾದ್ರು ಇವಾಗ ಮಕ್ಕಳು ಚೇಂಜ್ ಆಗೋ ಟೈಮ್ ಬಂದಿದೆ, ಇನ್ ಕೇಸ್ ಏನಾದ್ರು ಈ ಕಡೆ ಶಿಫ್ಟ್ ಆಗೋರು ಏನಾದ್ರು ಇತ್ತು ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೂಡ ನಿಮ್ಗೆ ಹತ್ರ ಆಗುತ್ತೆ, ಈ ಕಡೆ ಮನೆಗೂ ಕೂಡ ನಿಮ್ಗೆ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ಬೈ ಮಾಡೋದಕ್ಕೆ ಒಳ್ಳೆ ರೈಟ್ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಳ್ಳೆ ಲೊಕೇಶನ್, ಒಳ್ಳೆ ವಾತಾವರಣ, ಒಳ್ಳೆ ಸ್ಕೂಲು, ಒಳ್ಳೆ ಮೈನ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ನಾರ್ತ್ ಫೇಸಿಂಗು, 30 ಫೀಟ್ ರೋಡು, BDA ಪ್ರಾಪರ್ಟಿ, BSK 6 ಸ್ಟೇಜ್ BDA ಪ್ರಾಪರ್ಟಿ, ಓನ್ ಬೋರ್ವೆಲ್ ಕೂಡ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿನ ಮಾರೋದಕ್ಕೆ ಮತ್ತೆ ಕೊಡೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.